नमस्कार दोस्तों, वेलकम टू विज्ञान विद डॉक्टर जी। आई एम डॉक्टर गोविंदराजन, रेडियोलॉजिस्ट, यानी कि आपका स्कैनिंग डॉक्टर। इन माय प्रीवियस वीडियो वी स्पोक अबाउट ultrasound of breast, also called sonomammography. Today we will talk about mammography, that is X-ray mammography. ಅಂದರೆ ಬ್ರೆಸ್ಟ್ ಸ್ಕ್ಯಾನಿಂಗ್ ಅಲ್ಲ, ಅದು ಎಕ್ಸ್ರೇ ತೆಗೆದುಕೊಳ್ಳೋದು, ದಟ್ ಇಸ್ ಕಾಲ್ಡ್ ಎಕ್ಸ್ರೇ ಮ್ಯಾಮೋಗ್ರಫಿ. X-ray mammography is one of the very important tools for screening breast cancer. ಅಂದರೆ ಕ್ಯಾನ್ಸರ್ ಇರೋದಿಲ್ಲ, ಅವ್ರಿಗೆ ಇದೆ ಅಂತ ಗೊತ್ತಿಲ್ಲ, ಆದರೆ ಅವ್ರನ್ನ ನಾವು ಸ್ಕ್ರೀನ್ ಮಾಡಿ ನೋಡ್ತೀವಿ. ಅರ್ಲಿ ಡಿಟೆಕ್ಷನ್ ಈಸ್ ದಿ ಕೀ. ಸೊ ಏನು ಸ್ಕ್ರೀನಿಂಗ್ ಅಂತಂದರೆ ಏನು, ಯಾವುದೋ ಒಂದು ಪರ್ಟಿಕ್ಯುಲರ್ ಏಜ್ ಕ್ಯಾಟಗರಿ ಇರ್ಬೋದು ಅಥವಾ ರಿಸ್ಕ್ ಕ್ಯಾಟಗರಿ ಇರ್ಬೋದು ಅಂಥ ವಿಮೆನ್ ಅವ್ರನ್ನ, ಅಂದರೆ ಸ್ತ್ರೀಯರನ್ನ ಸ್ಕ್ರೀನಿಂಗ್ ಮ್ಯಾಮೋಗ್ರಫಿ ಮಾಡಿ ಅಂತ ಹೇಳಿದ್ರೆ ಅವ್ರಿಗೇನು ಸಿಂಪ್ಟಮ್ಸ್ ಇರೋದಿಲ್ಲ. ಅವರು ಹಾಸ್ಪಿಟ್ಲಿಗೆ ಬರ್ತಾರೆ, ಮ್ಯಾಮೋಗ್ರಫಿ ಸ್ಕ್ಯಾನ್ ಅಂದರೆ ಸ್ಕ್ಯಾನ್ ಅಲ್ಲ, ಅದು ಎಕ್ಸ್ರೇ, ಅದು ಡಿಫ್ರೆಂಟ್ ವ್ಯೂಸಲ್ಲಿ ತೊಗೊಳ್ತೀವಿ. ಅದನ್ನು ನೋಡಿಬಿಟ್ಟು ನಾವು ಅರ್ಲಿ ಕ್ಯಾನ್ಸರ್ ಏನಾರ ಇದೆಯಾ, ಇಫ್ ದೆರ್ ಈಸ್ ಎನಿ ಸಸ್ಪಿಷಿಯಸ್ ಲೀಷನ್ ಏನಾರ ಇದೆಯಾ, ಅಂದರೆ ಕ್ಯಾನ್ಸರ್ ಅಂತ ಗೊತ್ತಾಗದೇ ಇದ್ರೂ ಕ್ಯಾನ್ಸರ್ ಇರಬಹುದಾ, ಸಸ್ಪಿಷನ್ ಇರಬಹುದಾ, ಆ ಜಾಗನ ನಾವು ಬಯಾಪ್ಸಿ ಮಾಡಬಹುದಾ, ಅಥವಾ ಏನಾರು ಅದ್ರಲ್ಲಿ ಕಾಣಿಸಿದ್ರೆ ಅಲ್ಟ್ರಾಸೌಂಡ್ ಮಾಡಿ ನೋಡಿ ಅದರಿಂದ ಮತ್ತೆ ಕ್ಯಾರೆಕ್ಟರೈಸ್ ಮಾಡಿ ಅದನ್ನು ಬಯಾಪ್ಸಿ ಮಾಡಬಹುದಾ, ಇದೆಲ್ಲ ಮಾಡ್ಬೋದು. ಸೊ ಈ ಎಕ್ಸ್ರೇ ಮ್ಯಾಮೋಗ್ರಫಿ ಅನ್ನೋದು ಬಹಳ ಹಿಂದಿಂದ ಬಂದಿತ್ತು, ಇವಾಗ ತುಂಬ ಇಂಪ್ರೂವ್ ಆಗಿದೆ. ಆದರೆ ಮುಂಚೆ ಲಾಂಗ್ ಟೈಮ್ ಎಗೋ, ಅಂದರೆ ಆಲ್ಮೋಸ್ಟ್ ಲೈಕ್ 3-4 ಡೆಕೇಡ್ಸ್ ಎಗೋ, ನಾವು ಅದನ್ನು ಬರೀ ಎಕ್ಸ್ರೇ ಮ್ಯಾಮೋಗ್ರಫಿ ಅಂದರೆ ಕನ್ವೆನ್ಷನಲ್ ಮ್ಯಾಮೋಗ್ರಫಿ ಮಾಡ್ತಾಯಿದ್ವಿ. ನಾವು ಲೇಟರ್ ಆನ್ ಅದೇನಾಯಿತು, ಡಿಜಿಟಲ್ ಮ್ಯಾಮೋಗ್ರಫಿ ಅಂತ ಬಂತು, ವಿಚ್ ಗಿವ್ಸ್ ಮೋರ್ ರೆಸಲ್ಯೂಷನ್, ಅಂದರೆ ಚಾನ್ಸಸ್ ಆಫ್ ಮಿಸ್ಸಿಂಗ್ ಅರ್ಲಿ ಕ್ಯಾನ್ಸರ್ ಈಸ್ ವೆರಿ ಲೆಸ್. ಅದಾದಮೇಲೆ ನೆಕ್ಸ್ಟು ಡಿಜಿಟಲ್ ಮ್ಯಾಮೋಗ್ರಫಿ ಜೊತೆಗೆ ಇಂಪ್ರೂವೈಸೇಷನ್ಸ್ ಆಯಿತು, ಡಿಜಿಟಲ್ ಬ್ರೆಸ್ಟ್ ಟೊಮೊಸಿಂಥಸಿಸ್ ಅಂತ. ಅಂದರೆ ಅದರಲ್ಲಿ ನಿಮಗೆ 3D ಪಿಕ್ಚರ್ ಬರುತ್ತೆ. ನಾರ್ಮಲಿ ಎಕ್ಸ್ರೇ ತೊಗೊಂಡಾಗ ಏನಾಗುತ್ತೆ, ಈಗ ಫ್ರಂಟಿಂದ ಬ್ಯಾಕ್ ತೊಗೊಂಡ್ರೆ ನಾವು ಆ 3D ಸ್ಟ್ರಕ್ಚರ್ ಇರೋದನ್ನು ನಾವು 2D ಪಿಕ್ಚರಲ್ಲಿ ನೋಡ್ತೀವಿ. ಇದರಲ್ಲಿ 3D ಬರುತ್ತೆ. ಇವಾಗ ಯಾವುದು ಡಿಜಿಟಲ್ ಬ್ರೆಸ್ಟ್ ಟೊಮೊಸಿಂಥಸಿಸ್ ಅಂದರೆ ಆ 3D ಪಿಕ್ಚರು 3D ಸ್ಟ್ರಕ್ಚರ್ನ ಕ್ಯಾಪ್ಚರ್ ಮಾಡುತ್ತೆ. ಹೇಗೆ ಅಂದರೆ ಡಿಫ್ರೆಂಟ್ ಸೆಕ್ಷನ್ ತೊಗೊಳುತ್ತೆ. ಅಂದರೆ ನಾವು ಇವಾಗ CT ಸ್ಕ್ಯಾನ್ ಮಾಡಿದಾಗ ಎಂಟೈರ್ ಬಾಡಿದು ಮಾಡಿದಾಗ ಅಥವಾ ಎಂಟೈರ್ ಥಿಕ್ನೆಸ್ ಅದು ಬರುತ್ತಲ್ಲ, ಅದೇ ಥರ. ಅಂದರೆ ಎಕ್ಸ್ರೇಗೂ ನಾರ್ಮಲ್ ಎಕ್ಸ್ರೇ ತೊಗೊಳ್ತೀವಿ, ಚೆಸ್ಟ್ ಎಕ್ಸ್ ತೊಗೊಳ್ತೀವಿ, ಅದೇ ವರ್ಸಸ್ CT ಸ್ಕ್ಯಾನ್ ಚೆಸ್ಟ್ ಮಾಡ್ತೀವಿ. ಇದು ಏನು ಡಿಫ್ರೆನ್ಸ್ ಇದೆ, ಆಲ್ಮೋಸ್ಟ್ ಸಿಮಿಲರ್ ಡಿಫ್ರೆನ್ಸ್, ಕನ್ವೆನ್ಷನಲ್ ಆರ್ ಡಿಜಿಟಲ್ ಮ್ಯಾಮೋಗ್ರಫಿ ವರ್ಸಸ್ ಡಿಜಿಟಲ್ ಬ್ರೆಸ್ಟ್ ಟೊಮೊಸಿಂಥಸಿಸ್ ಅಂತ. ಇದಾದಮೇಲೆ ಇನ್ನೊಂದು ಏನಂತಂದರೆ, ಇದರಲ್ಲಿ ಇನ್ನೂ ಇಂಪ್ರೂವೈಸೇಷನ್ಸ್ ಏನಾಗಿದೆ, ಯು ಕ್ಯಾನ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಕಾಂಟ್ರಾಸ್ಟ್ ಎನ್ಹ್ಯಾನ್ಸ್ಡ್ ಮ್ಯಾಮೋಗ್ರಫಿ, ಅಂದರೆ CESM ಅಂತ ಹೇಳ್ತೀವಿ. ಅದರಲ್ಲಿ ಏನಂತ, ಆಲ್ಮೋಸ್ಟ್ ನಾವು ಮ್ಯಾಮೋಗ್ರಫಿ ಮಾಡುವಾಗ ಒಂದು ಇಂಜೆಕ್ಷನ್ ಕೊಟ್ಟು ಸ್ಕ್ಯಾನ್ ಮಾಡ್ತೀವಿ. ಅದರಲ್ಲಿ ಏನಂತಂದರೆ ಕ್ಯಾನ್ಸರ್ ಇತ್ತು ಅಂತಂದರೆ ಅದು ಬ್ರೈಟಾಗಿ ಕಾಣಿಸುತ್ತೆ. ಸೊ ಇವೆಲ್ಲ ಲೇಟರ್ ಆನ್ ಇನ್ವೆನ್ಷನ್ಸ್ ಆ್ಯಂಡ್ ಇಂಪ್ರೂವೈಸೇಷನ್ಸ್ ಆಫ್ ಡಿಜಿಟಲ್ ಮ್ಯಾಮೋಗ್ರಫಿ. ಅದೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ, the digital mammography per se, if applied regularly and properly, it has got the potential to detect early cancers in many women and helps in treating them for cure. ಅಂದರೆ ತುಂಬ, ಅಂದರೆ 5 ಮಿಲಿಮೀಟ್ರಿಂದ 10 ಮಿಲಿಮೀಟರ್ ಸೈಜು, ಈ ಸೈಜ್ದ ಟ್ಯೂಮರ್ ಕಂಡುಹಿಡಿದ್ರೆ ನಾವು ಅದನ್ನು ಸರ್ಜರಿ ಮಾಡಿ ತೆಗಿಬೋದು ಅಥವಾ ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡ್ಕೋಬಹುದು. ಅದೇ 4-5 ಸೆಂಟಿಮೀಟರ್ಸ್ ಆಯಿತು ಅಂತಂದರೆ ಇಟ್ ವಿಲ್ ಬಿ ರಿಲೇಟಿವ್ಲಿ ಡಿಫಿಕಲ್ಟ್ ಟು ಕ್ಯೂರ್ ದಟ್ ಪೇಷಂಟ್. ಹಾಗಾಗಿ ಸ್ಕ್ರೀನಿಂಗ್ ಮ್ಯಾಮೋಗ್ರಫಿ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟೂಲ್ಸ್. ನಾವು ಯಾವಾಗ ಸ್ಕ್ರೀನ್ ಮಾಡ್ತೀವಿ, ಯಾರಿಗೆ ಸ್ಕ್ರೀನ್ ಮಾಡ್ತೀವಿ, ನಾರ್ಮಲಿ 40 ವರ್ಷ ಆ್ಯಂಡ್ ಅಬೋವ್ ಇರುವಂತಹ ಎಲ್ಲ ಸ್ತ್ರೀಯರಿಗೂ ಇದು ಮಾಡಬೇಕು ಅಂತ ಒಂದು ಗೈಡ್ಲೈನ್ ಇದೆ. ಎಷ್ಟೋ ಸರಿ ಮಾಡಿಸ್ಕೊಳ್ಳಲ್ಲ, ಎಷ್ಟೋ ಕಂಟ್ರಿಗಳಲ್ಲಿ ಮಾಡೋದಿಲ್ಲ. ಬೇರೆ ಪಾಶ್ಚಾತ್ಯ ಕಂಟ್ರಿಗಳಲ್ಲಿ ಇದು ಮಾಡೋದು ಇನ್ಶೂರೆನ್ಸಿಗೆ ನೆಸೆಸಿಟಿ, ಅಂದರೆ ಇದು ಮಾಡಿಸ್ಲಿಲ್ಲ ಅಂತಂದರೆ ಇನ್ಶೂರೆನ್ಸ್ ಕ್ಲೈಮೇ ಮಾಡೋಕ್ಕಾಗಲ್ಲ. ಹಾಗಾಗಿ ಕೆಲವು ಕಡೆ ಮ್ಯಾಂಡೇಟ್ರಿ ಆಗಿದೆ. ನಮ್ಮ ದೇಶದಲ್ಲಿ ಇನ್ನೂ ಅಷ್ಟರ ಮಟ್ಟಿಗೆ ಬೆಳೆದಿಲ್ಲ, ಆದರೆ ಇಟ್ ಈಸ್ ಅಡ್ವೈಸಬಲ್ ಟು ಗೆಟ್ ಮ್ಯಾಮೋಗ್ರಫಿ ಡನ್ ಎವ್ರಿ ಇಯರ್. ದಟ್ ಈಸ್ 40 ವರ್ಷ ಆದಮೇಲೆ ಎವ್ರಿ ವರ್ಷ, 1 ವರ್ಷಕ್ಕೆ ಒಂದ್ಸಲಿ ಹೋಗಿ ಮಾಡಿಸ್ಕೋಬೇಕು. ಅದರಲ್ಲಿ ಡಾಕ್ಟ್ರು ನೋಡಿಬಿಟ್ಟು, ರೇಡಿಯಾಲಜಿಸ್ಟ್ ಅದು ನೋಡಿಬಿಟ್ಟು, ಎಕ್ಸ್ರೇ ಮ್ಯಾಮೋಗ್ರಫಿ ಆದಮೇಲೆ ನಾವೇನಾರು ಮತ್ತೆ ಅಲ್ಟ್ರಾಸೌಂಡ್ ಮಾಡಬೇಕಾ ಅಥವಾ ಬಯಾಪ್ಸಿ ಮಾಡಬೇಕಾ ಅಥವಾ MRI ಮಾಡಬೇಕಾ ಅಂತ ಕಂಡಿಡ್ತಾರೆ. ಸೊ ಇದು ನಾರ್ಮಲ್ ಪಾಪ್ಯುಲೇಷನ್ 40 ವರ್ಷ ಆದವರಿಗೆ ಮೇಲಿಗೆ ಪ್ರತಿಯೊಬ್ಬರಿಗೂ 1 ವರ್ಷಕ್ಕೆ ಒಂದ್ಸಲಿ ಮಾಡಿಸ್ಕೋಬೇಕು. ಇನ್ನು ಕೆಲವು ಹೈ ರಿಸ್ಕ್ ಕ್ಯಾಟಗರಿ ಅಂತಿರ್ತಾರೆ, ಅಂದರೆ ಅವರ ಮನೆಯಲ್ಲಿ ಯಾರು ಬ್ರೆಸ್ಟ್ ಕ್ಯಾನ್ಸರ್ ಬಂದಿರುತ್ತೆ,
ಅಂಥವರಿಗೆ ಯೂಶ್ವಲಿ 25 ವರ್ಷ ಅಥವಾ 30 ವರ್ಷದಿಂದಲೇ ನಾವು ಸ್ಕ್ರೀನ್ ಮಾಡೋದಕ್ಕೆ ಶುರು ಮಾಡಬೇಕು. ಅಥವಾ ಇನ್ಯಾರಿಗಾರ ಚೆಸ್ಟ್ಗೆ, ಅಂದರೆ ಸಣ್ಣ ವಯಸ್ಸಲ್ಲಿ 8, 10, 15 ವರ್ಷದ ಏಜಲ್ಲಿ ಚೆಸ್ಟ್ಗೆ ಏನಾರ ರೇಡಿಯೇಷನ್ ಕೊಟ್ಟಿದ್ರಾ, ಅಂದರೆ ಬೇರೆ ಏನಾರ ಕ್ಯಾನ್ಸರ್ ಇದ್ದು ಅವರಿಗೆ ಮೀಡಿಯಾಸ್ಟೆನಮ್ ಅಂತೇಳಿ ಎದೆಗೂಡಿರೋ ಒಳಗಡೆ ಏನಾರು ಕ್ಯಾನ್ಸರ್ ಇತ್ತು ಅಂದರೆ ಅದಕ್ಕೆ ರೇಡಿಯೇಷನ್ ಕೊಡೋ ಚಾನ್ಸಸ್ ಇರುತ್ತೆ. ಆ ತರಹ ರೇಡಿಯೇಷನ್ ರಿಸೀವ್ ಮಾಡಿದರೆ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ಕೆಲವು ಬ್ರಾಕಾ ಮ್ಯೂಟೇಷನ್ ಪಾಸಿಟಿವ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಒಬ್ಬರು ವುಮನ್ ಇರ್ತಾರೆ, ಅವರ ಮದರ್ಗೆ ಅಂದರೆ ತಾಯಿಗೆ ಬ್ರಾಕಾ ಪಾಸಿಟಿವ್ ಇರ್ಬೋದು. ಬ್ರಾಕಾ ಅಂದರೆ ಅದು ಮ್ಯೂಟೇಷನ್, ಕ್ರೋಮೋಸೋಮಲ್ ಮ್ಯೂಟೇಷನ್ ಇರುತ್ತೆ, ಅದು ಪಾಸಿಟಿವ್ ಇರಬಹುದು. ಅಂಜಲಿನಾ ಜೋಲಿ ಗೊತ್ತಿರ್ಬೋದು ನಿಮಗೆ. ಸೊ ಅವರಿಗೆ ಮ್ಯೂಟೇಷನ್ ಪಾಸಿಟಿವ್ ಇತ್ತು. ಸೊ ಆ ಥರ ಪಾಸಿಟಿವ್ ಇದ್ದಂತಹವರು, ಅವರು ಅಷ್ಟೇ ಅವರ ಮಗಳು ಅಷ್ಟೇ, ಅವರು ಹೈ ರಿಸ್ಕ್ ಕ್ಯಾಟಗರಿಗೆ ಬರ್ತಾರೆ. ಹೀಗೆ ಸಾಕಷ್ಟು ಪರ್ಸೆಂಟೇಜ್ ಆಫ್ ವಿಮೆನನ್ನು ಹೈ ರಿಸ್ಕ್ ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡಿದರೆ ಅವರಿಗೆಲ್ಲ ನಾವು ಸ್ವಲ್ಪ ಬೇಗನೆ ಸ್ಕ್ರೀನಿಂಗ್ ಮಾಡಬೇಕಾಗತ್ತೆ. ಮತ್ತು ಇನ್ನೂ ಎಷ್ಟೋ ಜನಕ್ಕೆ MRI ಮಾಡಬೇಕಾಗುತ್ತೆ ಅವರಿಗೆ. ಹಾಗಾಗಿ ಈ ಸ್ಕ್ರೀನಿಂಗ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್, ಸ್ಕ್ರೀನಿಂಗ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಸೊ ಇನ್ ಮೈ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಟಾಕ್ ಅಬೌಟ್ further about ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್. ಅಂದರೆ ಏನೇನು ಮೊಡಾಲಿಟಿ ನಾವು ಯೂಸ್ ಮಾಡ್ತೀವಿ, ಏನೇನು ಕಂಬೈನ್ ಮಾಡ್ತೀವಿ, ಅದು ಯಾವ ರೀತಿ ಮಾಡ್ತೀವಿ, ಯಾರಿಗೆ ಮಾಡ್ತೀವಿ, ಮತ್ತು ಏನು ಮಾಡಬೇಕಾಗುತ್ತೆ, ಅಂದರೆ ಮಾಡಿದ ಮೇಲೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗಬಹುದು, ಅಥವಾ ಇಂಡಿಟರ್ಮಿನೇಟ್ ಅಂದರೆ ಗೊತ್ತಿಲ್ಲ, ಅದು ಡೌಟ್ಫುಲ್ ಇದೆ ಬಟ್ ಕನ್ಫರ್ಮ್ ಆಗ್ತಾಯಿಲ್ಲ ಅಂತ ನೆಕ್ಸ್ಟ್ ಏನು ಮಾಡಬೇಕು, ಇದ್ರ ಬಗ್ಗೆ ಮಾತಾಡೋಣ. ಸೊ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಬ್ರೆಸ್ಟ್ ಇಮೇಜಿಂಗ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್.